ಟಿಬ್ಬರ್ ನಂಬರ್ ಬೋರ್ಡ್ಗೆ ಪೇಂಟ್ ಹಾಕಿ ಸಂಖ್ಯೆ ಕಾಣದಂತೆ ದಂಧೆ. ಗ್ರಾವೆಲ್ ಅಕ್ರಮಕ್ಕೆ ಅಡ್ಡಿಯೇ ಇಲ್ಲವೇ? ಇಲಾಖೆಯ ಅಧಿಕಾರಿ ಕಾರ್ತಿಕ್ ವಿರುದ್ಧ ಆರೋಪಗಳ ಸುರಿಮಳೆ. ಸರ್ಕಾರದ ಬೆಲೆ ಬಾಳುವ ನೈಸರ್ಗಿಕ ಸಂಪತ್ತು ಲೂಟಿ. ಸರ್ಕಾರದ ಭೂಮಿಯನ್ನ ರಕ್ಷಿಸಬೇಕಾದವರೇ ದಂಧೆಕೋರರ ಜೊತೆ ಕೈಜೋಡಿಸಿದ್ರೆ ಹೇಗೆ? ಹೌದು, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದ ಕಡೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯೇ ದಂಧೆಕೋರರ ಪಾಲಿಗೆ ಬೆನ್ನೆಲುಬಾಗಿ ನಿಂತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿ ಕಾರ್ತಿಕ್ ಅವರ ನಡವಳಿಕೆ ಈಗ ಹತ್ತಾರು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದು ಸರ್ಕಾರದ ಸ್ವತ್ತು, ಆದರೆ ಇಲ್ಲಿ ನಡೀತಾ ಇರೋದು ಮಾತ್ರ ಹಾಡ ಹಗಲೇ ಲೂಟಿ. ಹೌದು, ಸರ್ಕಾರದ ಭೂಮಿಯಲ್ಲಿ ಅಕ್ರಮವಾಗಿ ಗ್ರಾವೆಲ್ ಲೂಟಿ ಮಾಡ್ತಾ ಇದ್ರು ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕಾರ್ತಿಕ್ ಅವರು ದಂಧೆ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿದ್ದಾದರೂ ಕೂಡ ಅಲ್ಲಿ ಯಾವುದೇ ಕಠಿಣ ಕ್ರಮವನ್ನ ಜರುಗಿಸದೆ ಮೌನವಾಗಿ ಹಿಂದಿರುಗಿದ್ದಾರೆ. ಸ್ಥಳದಲ್ಲಿದ್ದ ಹಿಟಾಚಿ ಯಂತ್ರಗಳನ್ನು ವಶಪಡಿಸಿಕೊಳ್ಳುವ ಬದಲು ದಂಧೆಕೋರರಿಗೆ ಮುನ್ನೆಚ್ಚರಿಕೆ ನೀಡಿ ಬಂದ್ರಾ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಹೌದು, ಈ ಘಟನೆ ನೋಡಿದ್ರೆ ಹಾಗೆಯೇ ಅನಿಸುತ್ತೆ. ಮಾಧ್ಯಮದವರು ಬರ್ತಿದ್ದಾರೆ, 10 ನಿಮಿಷದ ಒಳಗೆ ಕೆಲಸ ಬಂದ್ ಮಾಡಿ ಅಂತ ಅಧಿಕಾರಿಯೇ ದಂಧೆಕೋರರಿಗೆ ಟಿಪ್ಸ್ ಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಸೂಚನೆಯಂತೆ ದಂಧೆಕೋರರು ಕೆಲ ಕಾಲ ಮೌನವಾಗಿ ದಂಧೆ ನಿಲ್ಲಿಸಿ ಸಂಜೆಯಾಗ್ತಾ ಇದ್ದಂತೆ ಮತ್ತೆ ಲೂಟಿ ಪ್ರಾರಂಭಿಸಿದ್ದಾರೆ. ಸರ್ಕಾರದ ಭೂಮಿ ರಕ್ಷಣೆ ಮಾಡಬೇಕಾದವರೇ ಈ ರೀತಿ ಸಾಥ್ ನೀಡ್ತಾ ಇರುವುದು ದೌರ್ಭಾಗ್ಯವೇ ಸರಿ. ಇನ್ನು ಅಕ್ರಮದ ಬಗ್ಗೆ ಮಾಹಿತಿ ನೀಡುವವರ ವಿವರವನ್ನೇ ಅಧಿಕಾರಿಗಳು ದಂಧೆಕೋರರಿಗೆ ಸೋರಿಕೆ ಮಾಡ್ತಿದ್ದಾರಂತೆ. ಅಕ್ರಮದ ಬಗ್ಗೆ ಗಣಿ ಇಲಾಖೆಯ ಉಪನಿರ್ದೇಶಕಿ ದ್ವಿತೀಯ ಅವರಿಗೆ ಕರೆ ಮಾಡಿದ್ರೆ ಅವರು ಬೇಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಕಂದಾಯ ಅಧಿಕಾರಿಗಳಿಗೆ ಕರೆ ಮಾಡಿ ತಹಶೀಲ್ದಾರ್ ಅವರಿಗೆ ಹೇಳಿ ಎಂಬ ಉಡಾಫಿ ಉತ್ತರ ನೀಡುತ್ತಿದ್ದಾರೆ. ಹಿರಿಯ ಅಧಿಕಾರಿಗಳೇ ಹೀಗೆ ಜಾರಿಕೊಂಡ್ರೆ ಅಕ್ರಮಕ್ಕೆ ಬ್ರೇಕ್ ಹಾಕುವವರು ಯಾರು? ಈ ಲೂಟಿಯ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆಯೇ ಎಂಬ ಶಂಕೆ ಈಗ ದಟ್ಟವಾಗಿದೆ. ಈ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶಿಸಿ ತನಿಖೆ ನಡೆಸ್ತಾರಾ ಅಂತ ಕಾದು ನೋಡಬೇಕಿದೆ. ಟೈಮ್ 9 ನ್ಯೂಸ್, ಬೆಂಗಳೂರು.